ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ನನ್ನ ಡೈಲಿ ವ್ಲಾಗ್ ಆಗಿರುತ್ತೆ. ನನ್ನ ಮಗಳು ಸ್ಕೂಲಿಂದ ಬಂದ ತಕ್ಷಣ ಇವಾಗ ಅವಳೇ ಓನಾಗಿ ಶೂನೆಲ್ಲ ಬಿಚ್ಚಿ ನೀಟಾಗಿ ಇಡೋದನ್ನೆಲ್ಲ ಕಲಿತ್ಬಿಟ್ಟಿದ್ದಾಳೆ. ಮಕ್ಕಳು ಹಂಗೆ ಅಲ್ವಾ, ನಾವು ಯಾವ ಥರ ಕಲಿಸ್ತೀವೋ ಆ ಥರ ತುಂಬ ವಿಷಯಗಳನ್ನು ನೋಡಿ ಕಲ್ತಿರ್ತಾರೆ. ಮಕ್ಕಳು ಹಂಗೇನೆ ಅಲ್ವಾ. ಇದು ಫ್ರೈಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ನಾನು ಮಾರ್ನಿಂಗು ಇಡ್ಲಿಗೆ ನೆನ್ನೆನೇ ನೆನೆಸಿಟ್ಟಿದ್ದೆ. ನಾನು ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ರವೆ ಇಡ್ಲಿನೇ ಮಾಡೋದು. ನಂಗೆ ಅಕ್ಕಿ ಇಡ್ಲಿ ಅಷ್ಟು ಇಷ್ಟ ಆಗೋಲ್ಲ. ಹಾಗಾಗಿ ರವಾನೇ ನೆನೆಯಕ್ಕಿದ್ದೆ. ನೆನ್ನೆನೇ ನೆನೆಯಕ್ಬಿಟ್ಟು ನೈಟ್ ಎಲ್ಲ ರುಬ್ಬಿಟ್ಟಿದ್ದೆ. ನಾನು ನೆನ್ನೆ ಏನು ಮಾಡಿದ್ದೆ, ನೀರು ದೋಸೆ ಮಾಡಿಬಿಟ್ಟು ಆ ಚಟ್ನಿನ ಮಾಡಿದ್ದೆ. ಹಂಗಾಗಿ ಇವತ್ತು ನೆನ್ನೆ ಫುಲ್ಲು ಚಟ್ನಿನೇ ತಿಂದಿದ್ವಿ ದೋಸೆ ಜೊತೆಗೆ ಅಂತ. ಇವತ್ತು ಓನ್ಲಿ ಸ್ವಲ್ಪ ಬೇಳೆ ಹಾಕ್ಬಿಟ್ಟು ತಿಳಿ ಸಾಂಬಾರು ಮಾಡಿದ್ರಾಯ್ತು ಇಡ್ಲಿಗೆ ಅಂತ ರೆಡಿ ಮಾಡ್ಕೊಂಡೆ. ನಮ್ಮ ಮನೆಯಲ್ಲಿ ನಾನು ದೊಡ್ಡದು ಕುಕ್ಕರ್ ತಗೊಂಡಿಲ್ಲ. ಇದು ಸ್ಟ್ಯಾಂಡ್ ಇದೆಯಲ್ವ, ಇದು ಕುಕ್ಕರಿಗೆ ಇಡಿಸಲ್ಲ. ಹಂಗಾಗಿ ನಾನು ಇದನ್ನು ಪಾತ್ರೆಯಲ್ಲೇ ಇಟ್ಬಿಟ್ಟು ನೀಟಾಗಿ ಸ್ಟೀಮ್ ಮಾಡಿಬಿಟ್ಟು ಸ್ಟೀಮಲ್ಲೇ ಚೆನ್ನಾಗಿ ಬೇಯಿಸ್ಬಿಡ್ತೀನಿ. ನೀಟಾಗಿ ಅನಿಸುತ್ತೆ. ಏನು ತೀರಾ ಇಡ್ಲಿ ಕಿತ್ತೋಗೋದು ಅಥವಾ ಬೆಂದಿಲ್ಲ ಆ ಥರ ಏನು ಅನಿಸಲ್ಲ. ನೀಟಾಗಿ ಗಾಳಿ ಹೊರಗಡೆ ಹೋಗ್ದಂಗೆ ಚೆನ್ನಾಗಿ ಮುಚ್ಚಿಬಿಟ್ಟು ಬೇಯಿಸ್ಬಿಟ್ರೆ ಇದರಲ್ಲೇ ಚೆನ್ನಾಗಿ ಬರುತ್ತೆ. ನನಗೆ ಪ್ಲೇಟ್ ಇಡ್ಲಿನೇ ತುಂಬ ಇಷ್ಟ ಆಗೋದು, ತಟ್ಟೆ ಇಡ್ಲಿ. ಬಟ್ ಪ್ಲೇಟ್ ಇಡ್ಲಿ ಸಣ್ಣದಾಗಿರ್ತಾವಲ್ಲ, ಅಷ್ಟು ಸಣ್ಣದು ಇಷ್ಟ ಆಗೋಲ್ಲ ಅಂತ ಈ ಥರ ಮಾಡ್ತೀನಿ. ಇಡ್ಲಿ ಅಂತೂ ಎಷ್ಟು ಸಖತ್ತಾಗಿ ಬಂದಿತ್ತು ಅಂದರೆ, ಹಿಂಗೆ ಮುರಿದ್ರೆ ಅಷ್ಟು ಪುಡಿ ಪುಡಿ ಆಗೋದು, ಅಷ್ಟು ಸಖತ್ತಾಗಿತ್ತು. ಭಾಳ ಚೆನ್ನಾಗಿ ಬಂದಿತ್ತು. ನನಗೆ ಜಾಸ್ತಿ ರವೆ ಇಡ್ಲಿನೇ ಇಷ್ಟ ಆಗೋದು, ಅಕ್ಕಿ ಇಡ್ಲಿ ಇಷ್ಟ ಆಗೋಲ್ಲ. ಹಂಗಾಗಿ ಸ್ವಲ್ಪ ಒನ್ ಟೈಮ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಬಿಡು ಅಂತ ಅಪರೂಪಕ್ಕೆ ಒಂದು ಸಲ ಇಡ್ಲಿ ಮಾಡ್ತೀನಿ. ಅದು ನನಗಿಷ್ಟ ಆಗೋಲ್ಲ, ಬಟ್ ಟಿಫನ್ನಿಗೆ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಕೂಡ ಡೈಜೆಷನಿಗೆ ಚೆನ್ನಾಗಿರುತ್ತೆ ಮಾರ್ನಿಂಗೆ ತಿಂದರೆ ಅಂತ ವೀಕ್ಲಿ ಒನ್ ಟೈಮ್ ಮಾತ್ರ ಮಾಡ್ತೀನಿ. 2 ದಿನಕ್ಕೆ 3 ದಿನಕ್ಕೆ ಮಾಡಿಬಿಟ್ರೆ ಅದು ಇಡ್ಲಿ ಅಷ್ಟು ಇಷ್ಟ ಅನಿಸಲ್ಲ. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಬಟ್ ನಮಗದು ಒಂದು ವೀಕಲ್ಲಿ ಒನ್ ಟೈಮ್ ಅಷ್ಟೇ ನಾವು ಮಾಡೋದು. ಇನ್ನು ಪ್ಲೇಟಿಗೆ ನಾನು ಇದು ಬಟ್ಟೆ ಆ ಥರ ಏನೂ ಹಾಕಲ್ಲ. ನೀಟಾಗಿ ಎಣ್ಣೆನೇ ಹಾಕ್ಬಿಟ್ಟು ಮಾಡ್ತೀನಿ. ಎಲ್ಲೂ ಕೂಡ ಅಂಟಲ್ಲ, ಚೆನ್ನಾಗಿ ಬರುತ್ತೆ. ಮತ್ತು ನಾನು ಕುಸುಬೆ ಎಣ್ಣೆನೇ ಬಳಸ್ತಾ ಇರೋದ್ರಿಂದ ಎಲ್ಲ ಅಡುಗೆಗೂ ಚೆನ್ನಾಗಿ ಟೇಸ್ಟಿಯಾಗೂ ಇರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತ ಅದಕ್ಕೆ ನಾನು ನೀಟಾಗೆಲ್ಲ ಸವರ್ಬಿಟ್ಟು ಪ್ಲೇಟಿಗೆಲ್ಲ ಸುತ್ತನು ಅದಕ್ಕೆ ಈ ಒಂದು ಬ್ಯಾಟರ್ನ ಹಾಕ್ಬಿಟ್ಟು ರೆಡಿ ಮಾಡ್ಕೊತೀನಿ ಅಷ್ಟೇ. ಇಲ್ಲಿ ಸ್ವಲ್ಪ ಇದು ತಟ್ಟೆ ತುಂಬ ಬಂತಂದರೆ ತೀರ ಗಟ್ಟಿಯಾಗುತ್ತೆ ಅಂತ ಸ್ವಲ್ಪ ತೆಳುನೇ ಇಡ್ಲಿ ಇರಲಿ ಅಂತ ಸ್ವಲ್ಪ ಹಾಕ್ಬಿಟ್ಟು ಒಂಚೂರು ಮುಕ್ಕಾಲು ಭಾಗ ಆಗೋಷ್ಟು ಒಂದು ಪ್ಲೇಟು ಬಂದಿರುತ್ತೆ ಮೇಲಕ್ಕೆ ಆಗೋಷ್ಟು ಅಷ್ಟೇ. ತೀರಾ ದಪ್ಪ ಆದ್ರೂ ಚೆನ್ನಾಗಿ ಅನಿಸಲ್ಲ ತಿನ್ನೋಕ್ಕೆ, ಮತ್ತು ತೀರಾ ತೆಳುನೂ ಬೇಡ ಅಂತ ಸ್ವಲ್ಪ ಮೀಡಿಯಮಲ್ಲೇ ನಾನು ಇಡ್ಲಿನ ಮಾಡ್ಕೊತೀನಿ. ಇದು ಇಡ್ಲಿ ಪ್ಲೇಟ್ ಸ್ವಲ್ಪ ದೊಡ್ಡದಾಗಿದೆ. ಹಂಗಾಗಿ ಒಂದು ಇಡ್ಲಿ ತಿಂದರೆ ನನಗೆ ಸಾಕು ಅನಿಸ್ಬಿಡುತ್ತೆ. 1.5 ಆದರೆ ಓವರಾಗಿ ಹೊಟ್ಟೆನೇ ತುಂಬೋಗುತ್ತೆ. ಈ ಸ್ಟ್ಯಾಂಡ್ ಬಂದುಬಿಟ್ಟು ಒಂದು ಸಲ 4 ಇಡ್ಲಿನ ನಾವು ಹಾಕ್ಕೊಬೋದು. ಹಾಗಾಗಿ 4 8 ಆಗಿಬಿಟ್ರೆ ನಮಗೆ ನಮ್ಮ ಮನೆಯವ್ರಿಗೂ ಬಾಕ್ಸಿಗೂ ಮತ್ತು ನಮಗೂ ಎಲ್ಲರಿಗೂ ಓವರಾಗಿ ಕಂಪ್ಲೀಟಾಗಿ ಇನ್ನೂ 1-2 ಇಡ್ಲಿ ಉಳಿದೇ ಬಿಡ್ತವೆ. ಇದು ಸ್ವಲ್ಪ ದಪ್ಪ ಅಂದರೆ ಪ್ಲೇಟ್ ಇಡ್ಲಿ ಆಗೋದ್ರಿಂದ ನಮಗೆ ಒಂದು ತಿಂದರೆ ಸುಸ್ತು ಅನಿಸ್ಬಿಡುತ್ತೆ, ಸಾಕಾಗುತ್ತೆ. ಇನ್ನು ನನ್ನ ಮಗಳು ಒಂದು ಅರ್ಧ ಬಾಕ್ಸಿಗೆ ಹಾಕೊಂಡು ಹೋಗ್ತಾಳೆ, ಅರ್ಧ ತಿಂದು ಹೋಗ್ತಾಳೆ ಅಷ್ಟೇ. ಇನ್ನು ಮಧ್ಯಾಹ್ನ ಏನಾದರೂ ಬಂದರೆ ಇಡ್ಲಿ ಬೇಕಂದರೆ ಇಡ್ಲಿ ಮಾಡ್ತೀನಿ. ಇಲ್ಲ ಅಂದರೆ ಅದೇ ಹಿಟ್ಟು ಉಳಿತು ಅಂದರೆ ನಾನು ಅದರಲ್ಲೇ ಸ್ವಲ್ಪ ಹಿಂಗೆ ಉತ್ತಪ್ಪ ಮಾಡ್ತಾರಲ್ಲ ಆ ಥರ ದೋಸೆನ ಮಾಡ್ತೀನಿ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು. ಇಲ್ಲಿ ನೀರು ಕಾಯೋಕ್ಕಿಟ್ಟಿದ್ದೆ ಇದು ಪಾತ್ರೆಯಲ್ಲಿ ಆದರೆ ನನಗೆ ಸರಿಯಾಗಿ ಹೋಗುತ್ತೆ. ನೆಕ್ಸ್ಟು ಒಂದು ಇಡ್ಲಿ ಸ್ಟ್ಯಾಂಡ್, ಇದು ಕುಕ್ಕರ್ ಬರುತ್ತಲ್ಲ ಆ ಥರದ್ದು ತಗೊಳ್ಳೋಣ ಅಂತ ಹೋಗಿದೆ. ಬಟ್ ಅದು ಇದು ಸ್ಟ್ಯಾಂಡ್ ಅದ್ರಾಗ ಇಡ್ಸಲ್ಲ. ಮತ್ತು ನನಗೆ ಸಣ್ಣ ಇಡ್ಲಿ ಅಂದರೆ ಇಷ್ಟ ಆಗೋಲ್ಲ. ಸ್ವಲ್ಪ ದೊಡ್ಡದೆಲ್ಲಾದರೂ ಸಿಕ್ಕರೆ ತಗೊಳ್ಳೋಣ, ಇಲ್ಲಾಂದರೆ ಒಂದು 7 ಲೀಟ್ರದ್ದು ಕುಕ್ಕರ್ ತಗೊಂಬಿಟ್ರೆ ಸರಿ ಹೋಗುತ್ತೆ ಅಂತ. ಬೇಸಿಕಲಿ ನಾನು ಕುಕ್ಕರ್ಗಿಂತ ಪಾತ್ರೆಯಲ್ಲೇ ಮಾಡಿದರೆ ಒಳ್ಳೆಯದು ಅಂತ ಒಂದು ಸಲ ಯೋಚನೆ ಮಾಡ್ತೀನಿ. ಬಟ್ ಇಡ್ಲಿ ಅಂದರೆ ಸ್ಟೀಮಲ್ಲೇ ಬೇಯಿಸಿದ್ರಲ್ವ, ಯಾವುದ್ರ ಬೇಯಿಸಿದ್ರೇನು ಏನು ಸಮಸ್ಯೆ ಆಗೋಲ್ಲ. ಅದಕ್ಕೋಸ್ಕರ ಸದ್ಯಕ್ಕೆ ಪಾತ್ರೆಯಲ್ಲೇ ಮಾಡಿದರೆ ಆಯಿತು ಅಂತ ಮಾಡ್ತಾಯಿದ್ದೀನಿ. ಫಸ್ಟು ಇದಕ್ಕೆ ಚೆನ್ನಾಗಿ ನೀರು ಮಳ್ಳವರೆಗೂ ಮುಚ್ಚಿಟ್ಟಿದ್ದೆ. ಅದಾದಮೇಲೆ ಸ್ಟ್ಯಾಂಡನ್ನ ಹಾಕಿದ್ನಲ್ವ ಇಡ್ಲಿ ಬ್ಯಾಟರ್ನೆಲ್ಲ, ಅದನ್ನು ಹಾಕ್ಬಿಟ್ಟು ಹಿಂಗೆ ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಿ ಕೂರಲಿ ಅಂತ ಒಂದು ಕಲ್ಲು ಮತ್ತು ಒಂದು ಶುಂಠಿ ಬೆಳ್ಳುಳ್ಳಿ ಜಜ್ಜದಿತ್ತು, ಅದು ಸ್ವಲ್ಪ ಗಟ್ಟಿಯಾಗಿತ್ತು, ವೆಯ್ಟು ಕೂಡ ತಡೀತೆ ಅಂತ ಅದನ್ನು ಸ್ವಲ್ಪ ಸೈಡಿಗೆ ಇಟ್ಟು. ಹಾಗಾಗಿ ಯಾವ ಕಡೆಯೂ ಕೂಡ ಸ್ಟೀಮ್ ಹೊರಗಡೆ ಹೋಗೋಲ್ಲ, ಬೇಗನೂ ಕೂಡ ಇಡ್ಲಿ ಬೆಂದೋಗುತ್ತೆ. ಈ ಥರ ನಾನು ಐಡಿಯಾನ ಮಾಡ್ತೀನಿ.
ಫಸ್ಟು ನಾನು ಇಡ್ಲಿನ ಬೇಯಿಸೋಕ್ಕಿಟ್ಟು ಅದಾದಮೇಲೆ ಸಾಂಬಾರಿಗೆ ರೆಡಿ ಮಾಡ್ಕೊಂಡೆ. ಯಾಕಂದರೆ ಅದು ಇಡ್ಲಿ ಒಂದು ಸಲ ಬೆಂದುಬಿಡೋ ಅಷ್ಟೊತ್ತಿಗೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ಈ ಕಡೆ ಟೈಮು ಕೂಡ ವೇಸ್ಟ್ ಆಗೋಲ್ಲ, ಎರಡು ಕೂಡ ಅಟ್ಟೆ ಟೈಮಲ್ಲೇ ಆಗಿಬಿಡುತ್ತೆ ಅಂತ ಆ ಥರ ಮಾಡ್ತೀನಿ ಅಷ್ಟೇ. ಒಂದು 20 ಮಿನಿಟ್ಸ್ ಅಷ್ಟೊತ್ತಿಗೆ ಸಾಂಬಾರು ಕೂಡ ರೆಡಿ ಆಗುತ್ತೆ, ಇಡ್ಲಿನೂ ಕೂಡ ಆಗಿಬಿಡುತ್ತೆ ಅಂತ. ಹಾಗೆ ನಾನು ಈಗ ಅಡುಗೆ ಮಾಡ್ತಾ ಇರ್ಬೇಕಾದ್ರೆ ಕೆಲವೊಂದು ಏನಾದ್ರೂ ಇಂಗ್ರೀಡಿಯೆಂಟ್ಸು ಖಾಲಿ ಆಯಿತು ಅಂದರೆ ಬಾಕ್ಸಲ್ಲೆಲ್ಲ ಆವಾಗಲೇ ಫಿಲ್ ಮಾಡ್ಕೊಬಿಡ್ತೀನಿ. ಆವಾಗಲೇ ನಾವು ನೀಟಾಗಿ ಎಲ್ಲ ತುಂಬ್ಕೊಂಡಿದ್ವಿ ಅಂದರೆ ಟೈಮ್ ಕೂಡ ಸೇವ್ ಆಗುತ್ತೆ. ಮತ್ತು ಅದಕ್ಕೋಸ್ಕರನೇ ನಾವು ಅವನ್ನೆಲ್ಲ ತೆಗೆದಿಡಬೇಕು ಅಂತ ಏನು ಮತ್ತು ಅದಕ್ಕೋಸ್ಕರನೇ ಟೈಮ್ ವೇಸ್ಟ್ ಮಾಡೋ ಅಂಥದ್ದೇನು ಅವಶ್ಯಕತೆ ಇರೋಲ್ಲ. ಅದಕ್ಕೋಸ್ಕರ ಆವಾಗಲೇ ನಾನೆಲ್ಲ ಫಿಲ್ ಮಾಡಿ ಇಟ್ಬಿಡ್ತೀನಿ. ಬೇಳೆಕಾಳುಗಳೇ ಆಗಲಿ, ಉಪ್ಪು, ಈ ಖಾರ, ಸಾಂಬಾರು ಪೌಡ್ರು ಏನಾದರೂ ಖಾಲಿ ಆದ ತಕ್ಷಣ ಅಡುಗೆ ಮಾಡೋ ಟೈಮಲ್ಲಿ ನೆನಪಾಯಿತು ಅಂದರೆ ನನಗೆ ಆವಾಗಲೇ ಸಡನ್ನಾಗಿ ಎಲ್ಲ ಫಿಲ್ ಮಾಡ್ಕೊಳ್ತೀನಿ. ಈ ಕಡೆ ಕುಕ್ಕರ್ಗೆ ನಾನು ಬೇಳೆ ಮತ್ತು ಟೊಮೊಟೊ, ಒಂದು ಅರ್ಧ ಈರುಳ್ಳಿನ ಹಾಕ್ಬಿಟ್ಟು ಒಂದು 3 ವಿಸಲ್ ಹೊಡ್ಸ್ಕೊಂಡು, ಇದು ಸ್ವಲ್ಪ ತೊಗರಿಬೇಳೆ ಮತ್ತು ಸ್ವಲ್ಪ ಹೆಸರುಬೇಳೆ ಎರಡನ್ನೂ ಕೂಡ ಹಾಕಿನಿ. ಯಾಕಂದರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಗಟ್ಟಿಯಾಗೂ ಕೂಡ ಬರುತ್ತೆ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಹೆಸರುಬೇಳೆ ಇರೋದ್ರಿಂದ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅಂತ ಎರಡನ್ನೂ ಕೂಡ ಬೇಳೆನ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಇಲ್ಲಿ ಇಡ್ಲಿ ರೆಡಿಯಾಗೋಯಿತು. ಅದು ಕುಕ್ಕರು ಎಲ್ಲ ಕೂಗಿ ಅದು ಸ್ಟೀಮ್ ಎಲ್ಲ ಆರೋ ಅಷ್ಟೊತ್ತಿಗೆ ಇಡ್ಲಿ ರೆಡಿಯಾಗುತ್ತೆ. ಇದನ್ನು ನಾನು ತೆಗೆದಿಟ್ಬಿಟ್ಟು ಇಡ್ಲಿನೆಲ್ಲ ಸಾಂಬಾರು ಒಗ್ಗರಣೆ ಮಾಡಿದೆ ಅಂದರೆ ಟಿಫನ್ ರೆಡಿ ಆಗೋಗುತ್ತೆ. ಎಷ್ಟು ಬೇಗ ಆಗುತ್ತೆ ಅಂದರೆ ಈ ಥರ ನಾವು ಒಂದೇ ಸಲ ಎರಡೆರಡು ಕೂಡ ಕೆಲಸನ ಮಾಡಿ ಮುಗಿಸ್ಕೋಬೋದು. ಈಸಿನೂ ಕೂಡ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪನೂ ಕೂಡ ಪ್ಲೇಟಿಗೆ ಅಂಟಿಲ್ಲ ಇಡ್ಲಿ, ಅಷ್ಟು ಚೆನ್ನಾಗಿ ಬರ್ತಾಯಿದೆ. ಯಾಕಂದರೆ ನಾನು ಬರೀ ಎಣ್ಣೆ ಅಷ್ಟೇ ಸವರಿರೋದು, ಮತ್ತು ಅದು ಕೆಳಗಡೆ ಕ್ಲಾತ್ ಏನು ಹಾಕಿಲ್ಲ. ಭಾಳ ಚೆನ್ನಾಗಿ ಬರುತ್ತೆ ಈ ಥರ ನಾವು ಎಣ್ಣೆನೆಲ್ಲ ಪ್ಲೇಟಿಗೆ ಹಾಕ್ಬಿಟ್ಟು ಮಾಡಿದ್ರೆ. ಒಂದು ಸಲ ಹಿಂಗೆ ಸುತ್ತಲಕ್ಕೂ ಮತ್ತು ಸ್ಪೂನಲ್ಲೆಲ್ಲ ತಿರುಗಿಬಿಟ್ಟು ಒಂಚೂರು ಅದು ಸ್ಟೀಮೆಲ್ಲ ಒಂಚೂರು ತಣ್ಣಗೆ ಆದ ತಕ್ಷಣ ಹಿಂಗೆ ಎತ್ತಿದ್ವಿ ಅಂದರೆ ಅಷ್ಟು ಕೂಡ ಇಡ್ಲಿ ಬಂದುಬಿಡುತ್ತೆ. ನೀವು ನೋಡ್ತಿರ್ಬೋದು ನಾನು ಎಷ್ಟು ಈಸಿಯಾಗಿ ತೆಗಿತಾ ಇದ್ದೀನಿ ಅಂತ. ನಮಗೆ ಈ ಥರ ನಾವು ಯಾವುದೇ ಒಂದು ಕೆಲಸನ ಮಾಡ್ತಾಯಿದ್ವಿ ಅಂದರೆ ಚೆನ್ನಾಗಿ ನಮಗೆ ಕಂಫರ್ಟಾಗಿ ಎಲ್ಲೂ ಕೂಡ ಈಗ ಕಿತ್ತೋಗೋ ಥರ ಮತ್ತು ಏನಾದ್ರೂ ವೇರಿಯೇಷನ್ ಆಗದೇ ಇರೋ ಥರ ಅಡುಗೆ ಮಾಡ್ಬೇಕಾದ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬಂತಂದರೆ ಅದರಷ್ಟು ಖುಷಿ ಬೇರೆ ಎಲ್ಲೂ ಇರೋಲ್ಲ. ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ, ಮನಸ್ಸಿಗೆ ಕೂಡ ಸಮಾಧಾನ ಅನಿಸುತ್ತೆ. ಬಿಡಪ್ಪ ನಾವು ಮಾಡಿದ್ಗೂ ಕೂಡ ಸಾರ್ಥಕಾತು, ಎಲ್ಲೂ ಕೂಡ ಅಂಟಲಿಲ್ಲ ಅಂತ ಅನಿಸ್ಬಿಡುತ್ತೆ. ಮತ್ತು ಇನ್ನೊಂದು ದಿನವೂ ಕೂಡ ಮಾಡೋಕ್ಕೆ ಇಂಟ್ರೆಸ್ಟು ಕೂಡ ಬರುತ್ತೆ. ಎಲ್ರಿಗೂ ಕೂಡ ಹಂಗೆ ಅಲ್ವಾ, ಯಾವುದೇ ಕೆಲಸ ಮಾಡಿದ್ವಿ ಅಂದರೆ ಅದು ನೀಟಾಗಿ ಆಗಬೇಕು, ಆವಾಗ ಒಂಥರ ಸಮಾಧಾನ. ಮಾರ್ನಿಂಗೆ ಕೆಲಸಗಳು ಬೇಗ ಬೇಗ ಆಯಿತು ಅಂದರೆ ನಾವು ಅಂದ್ಕೊಂಡಂಗೆ ಸಂಜೆವರೆಗೂ ಅಷ್ಟೇ ಚೆನ್ನಾಗಿ ಕೆಲಸ ಸಾಗ್ತಾ ಇರ್ತವೆ. ಏನೋ ಒಂಥರ ಅವತ್ತು ಸಂಜೆವರೆಗೂ ನಾವು ಒಂಥರ ಏನೋ ಮನಸ್ಸಿಗೆ ಸಮಾಧಾನ, ನೆಮ್ಮದಿಯಾಗಿ ಇರ್ತೀವಿ. ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಹೋದ್ರೂ ಚೆನ್ನಾಗಿ ಸಾಗ್ತಾ ಇರುತ್ತೆ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಇಲ್ಲಾಂದರೆ ಇವತ್ತು ಬೆಳಗ್ಗೆಯಿಂದಲೂ ಇದೇ ಆಯ್ತಲ್ಲಪ್ಪ, ಇಡ್ಲಿನೂ ಕೂಡ ಕಿತ್ತೋಯ್ತು, ಈ ಥರ ಏನೇನೋ ಬಂದುಬಿಡುತ್ತೆ ನಮಗೆ. ಎಲ್ರಿಗೂ ಕೂಡ ಅದೇ ಥರ ಬರುತ್ತೆ ಅನ್ಕೋತೀನಿ. ಇನ್ನು ಎರಡನೇ ಇಬ್ಬಿಗೂ ಕೂಡ ಇದೇ ಥರ ನಾನು ಮತ್ತೆ ರೆಡಿ ಮಾಡಿಬಿಟ್ಟು ಸ್ಟೀಮಲ್ಲಿ ಇಟ್ಬಿಟ್ಟು ನೀಟಾಗಿ ಮುಚ್ಚಿ, ಆಮೇಲೆ ಈ ಕಡೆ ಬೇಳೆದೆಲ್ಲ ಸ್ಟೀಮೆಲ್ಲ ಹೋಗ್ಬಿಟ್ಟಿತ್ತು. ಎಷ್ಟು ನೀಟಾಗಿ ಬೆಂದಿತ್ತು ಅಂದರೆ ಈ ಥರ ನಮಗೆ ಚೆನ್ನಾಗಿ ನುಣ್ಣಗೆ ಬೆಂದಿರಬೇಕು. ಆವಾಗ ಆ ಸಾಂಬಾರು ಕೂಡ ಥಿಕ್ನೆಸ್ಸಾಗಿ ಬರುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಇಡ್ಲಿಗೆ. ಈ ಒಂದು ಬೇಳೆ ಎಲ್ಲ ಬೆಂದಿರುತ್ತಲ್ವ, ಇದಕ್ಕೆ ನಾನು ಸ್ವಲ್ಪ ಸಾಂಬಾರಿಗೆ ಹಾಕ್ತೀವಲ್ಲ ಅದೇ ಸಾಂಬಾರು ಪೌಡ್ರು ಮತ್ತು ನಮಗೆ ಟೇಸ್ಟ್ ಎಷ್ಟು ಬೇಕು ನೋಡಿಬಿಟ್ಟು ಖಾರದ ಪುಡಿನ ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಕೊಟ್ಟರೆ ಆಗುತ್ತೆ ಇಡ್ಲಿ ಸಾಂಬಾರು. ಇನ್ನು ಸಾಂಬಾರಿಗೆ ಒಗ್ಗರಣೆ ಕೊಟ್ಬಿಟ್ಟು ಮತ್ತು ಎರಡನೇ ಇಬ್ಬಿಗೆ ಇಟ್ಟಿದ್ನಲ್ವ ಇಡ್ಲಿ, ಅದನ್ನು ಕೂಡ ತೆಗೆದ್ಬಿಟ್ಟು ನೀಟಾಗೆಲ್ಲ ಹಾಟ್ ಬಾಕ್ಸಿಗೆ ಹಾಕಿ ಮುಚ್ಚಿಬಿಟ್ಟು ಈಗ ನನ್ನ ಮಗಳನ್ನ ಎಬ್ಬಿಸ್ಬಿಟ್ಟು ಅವಳನ್ನು ಕೂಡ ರೆಡಿ ಮಾಡಿ ಟಿಫನ್ ಮಾಡಿಸ್ಬಿಟ್ಟು ಅವಳನ್ನು ಕೂಡ ಸ್ಕೂಲಿಗೆ ಕಳಿಸ್ದೆ. ಇನ್ನು ನಮ್ಮನೆಯವರು ಕೂಡ ಟಿಫನ್ ಮಾಡ್ಕೊಂಡು ಅವಳನ್ನು ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಹೊರಟರು. ಇಷ್ಟು ಇವರು ಎಲ್ಲ ಡ್ಯೂಟಿಗೆ, ಇವಳು ಸ್ಕೂಲ್ಗೆ ಹೋಗೋವರೆಗೂ ನನಗೆ ಸ್ವಲ್ಪ ಗಲಿಬಿಲಿ ಅನ್ನಿಸ್ಬಿಡುತ್ತೆ. ಅವ್ರು ಹೋದ ತಕ್ಷಣ ಸ್ವಲ್ಪ ಫ್ರೀ ಆಗಿಬಿಡ್ತೀವಿ ನಾವು ಕೂಡ. ಎಲ್ಲರೂ ಕೂಡ ಹಂಗೇ ಅಲ್ವಾ, ಅವ್ರನ್ನ ಕಳಿಸ್ಬಿಟ್ವಿ ಅಂದರೆ ನಮಗೆಷ್ಟೋ ಆರಾಮ ಅನ್ನಿಸ್ಬಿಡುತ್ತೆ. ಅವ್ರನ್ನ ಕಳಿಸ್ಬಿಟ್ಟು ನಾನು ಕೂಡ ಟಿಫನ್ ಮಾಡಿಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಸ್ಟಡಿ ಮಾಡೋಣ ಅಂತ ಕೂತ್ಕೊಂಡೆ. ಇನ್ನು ಮಾರ್ನಿಂಗು ನನಗೆ ಅಷ್ಟು 10 ಗಂಟೆವರೆಗೂ ಟೈಮು ಕಿಚನಲ್ಲೇ ಕಳೆದಿರ್ತೀನಿ ಎಲ್ಲ ಕೆಲಸ ಮುಗಿಯೋವರೆಗೂ. ಅದಾದಮೇಲೆ 10ರಿಂದ 12ವರೆಗೂ ಟೈಮು ಸಿಗುತ್ತೆ.
ಈ ಗ್ಯಾಪಲ್ಲಿ ಒಂಚೂರು ಪ್ಲ್ಯಾನ್ ಮಾಡ್ಕೊಂಡು ಒಂದು ಸಬ್ಜೆಕ್ಟ್ ಆದ್ರೂ ನಾನು ಕವರ್ ಮಾಡ್ಕೊಬಿಡ್ತೀನಿ. ಅಟ್ಲೀಸ್ಟು ಇಲ್ಲ ರೈಟಿಂಗ್ ಪ್ರಾಕ್ಟೀಸ್ ಮಾಡೋದು ಅಥವಾ ಒಂದೆರಡು ಪಾಯಿಂಟ್ಸ್ ಮಾಡ್ಕೊಳೋದು, ಇಲ್ಲ ಕಂಪ್ಯೂಟ್ರದ್ದು ವಿಡಿಯೋ ನೋಡೋದು, ಈ ಥರ ಯಾವುದಾದ್ರೂ ಒಂದು ಕ್ಲಾಸ್ನ ಸೈಕಾಲಜಿ ಕ್ಲಾಸ್ನ ವಿಡಿಯೋ ನೋಡೋದು ಅಥವಾ ನೋಟ್ಸ್ ಮಾಡ್ಕೊಳೋದು ಮುಗಿಸ್ಕೊಬಿಡ್ತೀನಿ. ಇನ್ನು ನಾನು ಕೂಡ ಇವಳನ್ನ ಕರ್ಕೊಬರೋಕ್ಕೆ ಟೈಮ್ ಆಯ್ತಂತ ರೆಡಿಯಾಗಿ ಹೊರಟೆ. ಅಲ್ಲಿ ಸ್ಕೂಲಲ್ಲಿ ಅವ್ರ ಮ್ಯಾಮು ಒಂದು 4 ಯೂನಿಫಾರ್ಮಲ್ಲೇ ತೆಗ್ದಿರೋ ಪಾಸ್ಪೋರ್ಟು ಬೇಕು ಅಂತ ಹೇಳಿದ್ರು. ಮಾರ್ನಿಂಗ್ ಇವಳಿಗೆ ಒಂದೇ ಜುಟ್ಟು ಬೇಕು ಅಂತಂದು ಒಂದು ಜುಟ್ಟು ಅಷ್ಟೇ ಹಾಕ್ಸ್ಕೊಂಡು ಹೋಗಿದ್ಲು. ನಾನು ಫೋಟೋದಲ್ಲಿ 2 ಜುಟ್ಟು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ನೆನೆಸ್ಕೊಂಡು ಮತ್ತು ಒಂದು ಎಕ್ಸ್ಟ್ರಾ ರಿಬ್ಬನ್ನು ಮತ್ತು ಬ್ಯಾಗಲ್ಲಿ ಒಂದು ಬಾಚಣಿಗೆ ಇಟ್ಕೊಂಡು ಹೋಗಿದ್ದೆ. ಅಲ್ಲೇ ನೀಟಾಗಿ ತಲೆ ಬಾಚಿ ಒಂಚೂರು ರೆಡಿ ಮಾಡಿಸ್ಬಿಟ್ಟು ಫೋಟೋನ ತೆಗ್ಸಿದ್ರೆ ಆಯಿತು ಅಂತ ಸ್ವಲ್ಪ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೆ. ನನಗೆ ಯೂನಿಫಾರ್ಮಲ್ಲಿ ಮಕ್ಕಳು 2 ಜಡೆ ಅಥವಾ 2 ಜುಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಇಷ್ಟ. ಅದಕ್ಕೋಸ್ಕರ ಹಿಂಗೆ ಫೋಟೋದಲ್ಲಿ 2 ಜುಟ್ಟು ಹಾಕಿ ತೆಗ್ಸಿರಿ, ಏನೋ ಒಂಥರ ಮೆಮೊರಿ ಇರುತ್ತೆ, ಫೋಟೋ ಕೂಡ ಚೆನ್ನಾಗಿ ಅನಿಸುತ್ತೆ ಅನ್ನೋದಕ್ಕೋಸ್ಕರ ಈ ಥರ ನಾನು ಬಾಚಣಿಗೆ ಮತ್ತು ರಿಬ್ಬನ್ನು ಕೂಡ ತಗೊಂಡೋಗಿ ಅಲ್ಲೇ ಕೂಡ ರೆಡಿ ಮಾಡಿದೆ. ಅವಳು ಫೋಟೋ ತೆಗಿತಾ ಇದ್ದರು. ಇವಳಿಗೆ 2 ಕಡೆಯೂ ಕೂಡ ಡಿಂಪಲ್ ಬೀಳ್ತಾ ಇದ್ದಾವೆ. ಒಂಚೂರು ನಗು ಪಾಪು ಅಂತ ಹೇಳಿದೆ. ಅವಳು ಆ ನಗು ಅಂದ ತಕ್ಷಣ ಇನ್ನೂ ಸೀರಿಯಸ್ಸೇ ಆಗಿಬಿಟ್ಲು. ಇನ್ನು ನಾವು ಕೂಡ ಫೋಟೋಸ್ನೆಲ್ಲ ತೆಗೆಸ್ಕೊಂಡು ಮನೆಗೆ ಬಂದ್ವಿ. ನೆನ್ನೆ ಸ್ವಲ್ಪ ಬಟ್ಟೆನೆಲ್ಲ ಮಷಿನ್ಗೆ ಹಾಕಿ ಒಣ ಹಾಕಿದ್ದೆ. ಮೇಲೆ ಸ್ವಲ್ಪ ಮೋಡ ಆಗ್ತಾಯಿತ್ತು, ಎಲ್ಲ ಒಣಗಿರಬೇಕು ಅಂತ ಹೋಗಿ ತಗೊಬರೋಣ ಅಂತ ಮೇಲೋದೆ. ನಾನು ವೈಟ್ ಶರ್ಟ್ಗಳು ಅಥವಾ ವೈಟ್ ಬನಿನ್ನು ಎಲ್ಲ ಒಂದೇ ಸಲ ಮಷಿನಿಗೆ ಹಾಕ್ಬಿಡ್ತೀನಿ. ಯಾಕಂದರೆ ಕಲ್ಲರ್ ಬಟ್ಟೆ ಜೊತೆಗೆ ಅವನ್ನ ಹಾಕಲ್ಲ. ಕಲ್ಲರ್ ಬಟ್ಟೆ ಜೊತೆಗೆ ಹಾಕ್ಬಿಟ್ಟು ಅಂದರೆ ಸ್ವಲ್ಪ ಮಗ್ಬ ಆಗಿಬಿಡುತ್ತೆ ಬಟ್ಟೆಗಳೆಲ್ಲ. ಅದಕ್ಕೋಸ್ಕರ ಸಪ್ರೇಟಾಗಿ ಹಾಕ್ಬಿಡ್ತೀನಿ. ನಮ್ಮ ಮನೆಯವ್ರ ಶರ್ಟ್ಗಳು ಮತ್ತು ಬನಿನ್ಗಳೆಲ್ಲ ನೀಟಾಗಿ ಕಾಟನ್ನಿಗೆ ಇಟ್ಬಿಟ್ಟು ಮಷಿನಿಗೆ ಹಾಕ್ತೀನಿ. ಆವಾಗ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮತ್ತು ಕಲರ್ ಕೂಡ ಶೇಡ್ ಆಗೋಲ್ಲ. ಸೊ ಹಂಗಾಗಿ ನಾನು ಅವರ ಒಂದು ಟೈಮು ಮತ್ತು ನನ್ನ ಒಂದು ಟೈಮು ಮತ್ತು ನನ್ನ ಮಗಳ ಒಂದು ಟೈಮ್, ಈ ಥರ 3 ಟೈಮು ಕೂಡ ಒಂದೊಂದು ಸಲ ಹಾಕ್ತೀನಿ. ಎಲ್ಲರೂ ಕೂಡ ಮಿಕ್ಸ್ ಮಾಡಲ್ಲ. ಯಾಕಂದರೆ ಅವಳವು ಸಣ್ಣ ಸಣ್ಣ ಬಟ್ಟೆ ಇರ್ತವೆ ಮತ್ತು ನನ್ನವು ದೊಡ್ಡ ದೊಡ್ಡವು ಲೆಂತ್ ಇರ್ತವೆ, ನೈಟಿಗಳು ಅಥವಾ ಡ್ರೆಸ್ಗಳು ಅಂತ ಸಪ್ರೇಟ್ 3 ಜನದವು ಹಾಕಿರ್ತೀನಿ. ಈ ಥರ ನಾವು ಒಂದು 4-5 ಶರ್ಟ್ಗಳನ್ನ ಒಂದೇ ಸಲ ನಾನು ಮಷಿನಿಗೆ ಹಾಕ್ತೀನಿ. ಒಂದು 4-5 ಬನಿನ್ಗಳು ಈ ಥರ ಇಟ್ಬಿಟ್ಟು ಹಾಕಿದರೆ ಅಟ್ ಎ ಟೈಮಲ್ಲಿ ಅಷ್ಟನ್ನು ಕೂಡ ಹಾಕ್ಬೋದು ಅಂತ ಸ್ವಲ್ಪ ಹಂಗೆ ಇಟ್ಬಿಟ್ಟು ಒಂದು ಸಲ ಹಾಕ್ತೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲ್ಲರ್ ಕಾಣಿಸ್ತಾ ಇದ್ದಾವೆ ವೈಟ್ ಶರ್ಟ್ಗಳು ಕಾಟನ್ನು ಅಂತ. ಈ ಥರ ನಾವು ಕಾಟನ್ನಿಗೆ ಇಟ್ಬಿಟ್ವಿ ಅಂದರೆ ಶರ್ಟ್ಗಳು ಯಾವುದು ಕೂಡ ಶೇಡ್ ಆಗೋಲ್ಲ. ಮತ್ತು ವೈಟ್ ಶರ್ಟು ಕೂಡ ಕಲ್ಲರ್ ಏನು ಮಬ್ಬು ಅನಿಸುತ್ತಲ್ಲ ಆ ಥರ ಏನು ಅನಿಸಲ್ಲ, ಚೆನ್ನಾಗಿ ಫಳಫಳ ಅಂತ ಹೊಳಿತಾ ಇರ್ತವೆ. ಇನ್ನು ನಾವು ಕೂಡ ಬಟ್ಟೆನೆಲ್ಲ ತಗೊಬಂದಾದಮೇಲೆ ಇವಳು ಆಟ ಆಡ್ತಾ ಇದ್ಲು. ಅಷ್ಟೊತ್ತಿಗೆ ನಾನು ಕೂಡ ಒಂದು ಸ್ವಲ್ಪ ಊಟಕ್ಕೆ ಏನಾದರೂ ರೆಡಿ ಮಾಡಿದ್ರೆ ಆಯಿತು ಅಂತ ಕಿಚನ್ಗೆ ಹೋದೆ. ಅಲ್ಲಿ ಸ್ವಲ್ಪ ಇಡ್ಲಿ ಬ್ಯಾಟರ್ ಇನ್ನೂ ಸ್ವಲ್ಪ ಉಳಿದಿತ್ತು, ಮತ್ತು ಸುಮ್ಮನೆ ವೇಸ್ಟ್ ಆಗುತ್ತೆ. ಹಾಗೆ ಈಗ ಸಡನ್ನಾಗಿ ಏನೂ ಕೂಡ ಮಾಡೋಕ್ಕಾಗಲ್ಲ ಅಂತ ಇದಕ್ಕೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ದೋಸೆನ ಮಾಡ್ಕೊಂಡು ತಿಂದ್ವಿ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. ಏನೋ ಒಂಥರ ಡಿಫ್ರೆಂಟಾಗೂ ಕೂಡ ಇರುತ್ತೆ. ನೀವೇನಾದರೂ ಈ ಥರ ಖಂಡಿತ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಏನಾದರೂ ಇಡ್ಲಿ ಬ್ಯಾಟರು ಸ್ವಲ್ಪ ಉಳಿದಿರುತ್ತಲ್ವ, ಪದೇ ಪದೇ ಇಡ್ಲಿನೇ ತಿನ್ನೋಕ್ಕೆ ಬೇಜಾರಾಗುತ್ತೆ ಅನ್ನೋದಕ್ಕಾದರೆ ಈ ಥರ ಮಾಡ್ಬೋದು. ಇನ್ನು ಸಂಜೆ ಬಿಗ್ ಬಾಸ್ಕೆಟಲ್ಲಿ ನಮ್ಮ ಮನೆಯವರು ಸ್ವಲ್ಪ ತರಕಾರಿನೆಲ್ಲ ಬುಕ್ ಮಾಡಿದ್ರು, ಬಂದಿತ್ತು. ಅದನ್ನು ಕೂಡ ತೆಗೆದಿಡ್ತಾ ಇದ್ದೆ. ನನ್ನ ಮಗಳು ಯಾಕೋ ಹಳಸಿನಣ್ಣು ಬೇಕು ಅಂತ ಕೇಳ್ತಾ ಇದ್ಲು ಅಂತ ಆನ್ಲೈನಲ್ಲಿ ಹಳಸಿನಣ್ಣನ್ನು ಬುಕ್ ಮಾಡ್ತಾಯಿದ್ರು. ಹಾಗೆ ನಾನು ಸ್ವಲ್ಪ ತರಕಾರಿನೂ ಬೇಕು ನನಗೆ ಅಂತ ತರಕಾರಿನೂ ಕೂಡ ಬುಕ್ ಮಾಡಿಸಿದ್ದೆ. ವಿಡಿಯೋನ ಮಾಡ್ತೀನಿ ಅಂತ ಅವರೇ ಬಂದರು ನೋಡಿ. ಈ ಥರ ವಿಡಿಯೋ ಮಾಡಬೇಕು ಅಂತ ಹೇಳ್ತಾಯಿದ್ರು. ಒಂದೊಂದೇ ತೋರಿಸು, ಒಂದೊಂದೇ ಐಟಮ್ನ, ಆವಾಗ ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾಯಿದ್ರು. ಹಳಸಿನಣ್ಣಂತೂ ಒಂದು ಬಾಕ್ಸಿಗೆ ಅಂದರೆ 100 ಗ್ರಾಮ್ ಏನೋ ಇತ್ತು ಅನಿಸುತ್ತೆ. ಅದಕ್ಕೇ ₹100 ಮೇಲೆ 120 ಏನೋ ತಗೊಂಡಿದ್ರು ಅನಿಸುತ್ತೆ. ನನಗೆ ಅಷ್ಟು ನೆನಪಿಲ್ಲ ಪ್ರೈಸು. ತುಂಬ ಕಾಸ್ಟ್ಲಿ ಆಯಿತು ಅನ್ನಿಸ್ತು. 4ಕ್ಕೆ ಕೊಟ್ಟಿದ್ರು, ಅದರಲ್ಲಿ 4 ತೊಳೆ ಅಂತಾರಲ್ಲ ಅಷ್ಟು. ಅಯ್ಯಪ್ಪ, ₹100ಗೆ ಒಂದು ಹಣ್ಣೇ ಬರೋದು, ₹150 ಕೊಟ್ಟಿದ್ರೆ ಅಂತ ನನಗೆ ಅನ್ನಿಸ್ಬಿಡ್ತು ನೋಡಿ. ಯಾಕಂದರೆ ತುಂಬ ಎಳೆದಿತ್ತು, ಸ್ವಲ್ಪ ಸ್ವೀಟ್ ಇತ್ತು, ಬಟ್ ಕಲರು ಕೂಡ ಇರಲಿಲ್ಲ, ಭಾಳ ಎಳೆದು ಅನ್ನಿಸ್ತಾ ಇತ್ತು. ನನಗಂತೂ ತುಂಬ ಬೇಜಾರಾಯಿತು. ಇನ್ನೊಂದು ಸಲ ಆನ್ಲೈನಲ್ಲಿ ಬುಕ್ ಮಾಡಬಾರ್ದು ಅನ್ನಿಸ್ಬಿಟ್ಟಿತ್ತು, ಅಷ್ಟು ಬೇಜಾರಾಯಿತು ನೋಡಿ. ಸುಮ್ಮನೆ ಇಲ್ಲೇ ಏನಾದರೂ ನಾವು ಮಾರ್ಕೆಟಲ್ಲಿ ಹೋಗಿ ತರಬೇಕು, ಸುಮ್ಮನೆ ಯಾಕಾದರೂ ಬುಕ್ ಮಾಡಿಸ್ತೀವೋ ಅನ್ನಿಸ್ಬಿಡ್ತು.
ಇನ್ನು ಸಂಜೆ ನನ್ನ ಮಗಳು ಹೋಮ್ವರ್ಕ್ನ ಮಾಡ್ತಾಯಿದ್ಲು. ಎಷ್ಟು ಡ್ರಾಯಿಂಗ್ ಅಂದರೆ ಅವಳಿಗೆ ಭಾಳ ಇಂಟ್ರೆಸ್ಟು, ಭಾಳ ಚೆನ್ನಾಗಿ ಡ್ರಾಯಿಂಗ್ನ ಮಾಡ್ತಾಳೆ. ಅವಳೊಬ್ಬಳೇ ಓನಾಗಿ ನಮ್ದು ಎಲ್ಪ್ ಇಲ್ದೇ ಎಲ್ಲ ಶೇಡ್ ಮಾಡ್ತಾಯಿದ್ಲು, ಫಿಶ್ಗೆಲ್ಲ ಕಲರ್ನ ಹಾಕ್ತಾಯಿದ್ಲು. ಕಲರ್ ಹಾಕೋದಂದ್ರೆ ಅವಳಿಗೆ ತುಂಬ ಇಷ್ಟ. ಎಷ್ಟು ನೀಟಾಗಿ ಪೆನ್ಸಿಲ್ನ ಹಿಡ್ಕೊಳ್ತಾಳೆ ಅಂದರೆ ನಮಗೆ ನೋಡಿದ್ರೆ ಆಶ್ಚರ್ಯ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಅವಳಿಗೆ ಡ್ರಾಯಿಂಗ್ ಮಾಡೋದ್ರಲ್ಲಿ ಇಂಟ್ರೆಸ್ಟು. ಆ ಕಡೆ ಈ ಕಡೆ ಎಲ್ಲೂ ಕೂಡ ಕಲರ್ ಹೋಗಿರಲ್ಲ. ಎಷ್ಟು ಬಾರ್ಡ್ರ್ ಇರುತ್ತೋ ಅದರೊಳಗೇ ಹಾಕ್ತಾ ಇರ್ತಾಳೆ. ಹಂಗೆ ನೋಡಿದ ತಕ್ಷಣ ಒಂಚೂರು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮಗೆ ಈ ಒಂದು ವಿಡಿಯೋದಿಂದ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಟೈಮ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.